ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ಡಿಸ್ಕಸ್ ಮಾಡೋಣ ಡಿ ಎಸ್ ಸಿ 8 ಒಳಗೆ ಸಂಖ್ಯಾಶಾಸ್ತ್ರದ ಅರ್ಥಶಾಸ್ತ್ರ BA 4th ನಲ್ಲಿ ಬರುವಂಥ ಒಂದು ಚಾಪ್ಟರ್ ಇದೆ. ಸಂಖ್ಯಾಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. ಆಗ ಇಲ್ಲಿ ಪ್ರಾಬ್ಲಮ್ಗಳನ್ನು ಬರ್ತಾವೆ, ಪ್ರಾಬ್ಲಮ್ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಎಂಬುದನ್ನು ನೋಡ್ರಿ. ಅದೇ ರೀತಿ 5 ಅಂಕ ಮತ್ತು 10 ಅಂಕದ ಪ್ರಶ್ನೆ, ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಆಗ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆ ತನಕ ನೋಡ್ರಿ. ನಾನು ಕೊನೆಯದಾಗಿ ನಿಮ್ಗೆ 10 ಅಂಕದ ಪ್ರಶ್ನೆಗಳನ್ನು ಹೇಳ್ತೀನಿ ಮತ್ತು 5 ಅಂಕ ಪ್ರಶ್ನೆಗಳನ್ನು ಹೇಳ್ತೀನಿ. ಮಿಸ್ ಮಾಡ್ಕೋಬೇಡ್ರಿ. ಮಿಸ್ ಮಾಡಿದರೆ ನಿಮ್ಗೆ ಎಕ್ಸಾಂಪಲ್ ಬೀಳುವ ಕ್ವಶನ್ಗಳನ್ನು ನೀವು ಕಳ್ಕೊತೀರಿ. ಸಂಖ್ಯಾಶಾಸ್ತ್ರ ಎಂದರೇನು? ಎರಡನೆಯ ಪ್ರಶ್ನೆ, ವಿವರಣಾತ್ಮಕ ಮತ್ತು ನಿಗಮನಾತ್ಮಕ ಅಂಕಿಅಂಶಗಳೆಂದರೇನು? ಥರ್ಡ್ ಒನ್, ಚಲಕಗಳು ಎಂದರೇನು ಆರ್ ಪರಿಣಾಮಗಳು ಎಂದರೇನು? ಚಲಕದ ಪರಿಣಾಮಗಳೆಂದರೇನು ಕೇಳ್ತಾರ. ಫೋರ್ತ್ ಒನ್, ದತ್ತಾಂಶ ಎಂದರೇನು? ಡಾಟಾ ಕಲೆಕ್ಷನ್ ಎಂದರೇನು? ಡಾಟಾ ಕಲೆಕ್ಟ್ ಮಾಡೋದಾಗ್ತದೆ. ದತ್ತಾಂಶ ಎಂದರೇನು? ಫಿಫ್ತ್ ಒನ್, ಗುಣಾತ್ಮಕ ಎಂದರೇನು? ಗುಣಾತ್ಮಕ ಅಥವಾ ಪರಿಮಾಣಾತ್ಮಕ ದತ್ತಾಂಶಗಳೆಂದರೇನು? 6 ಒನ್, ದತ್ತಾಂಶಗಳ ನಿರೂಪಣೆ ಎಂದರೇನು? 7th ಒನ್, ಪಟ್ಟಿ ಮಾಡುವಿಕೆ ಎಂದರೇನು? 8th ಒನ್, ಶ್ರೇಣೀಕರಣ ಎಂದರೇನು? ಎಂಟದ್ರಿ ಅದರ ಶ್ರೇಣೀಕರಣ ಎಂದರೇನು? ನೆಕ್ಸ್ಟ್ ಒನ್ 9, ಅಂಕಗಣಿತ ಸರಾಸರಿ ಎಂದರೇನು? ಅಂಕಗಣಿತ ಸರಾಸರಿ ಎಂದರೇನು? 10, ಕೇಂದ್ರೀಯ ಪ್ರವೃತ್ತಿ ಎಂದರೇನು? 11, ಮಧ್ಯಾಂಕ ಎಂದರೇನು? 12, ಬಹುಲಕ ಎಂದರೇನು? 13, 7, 12, 16, 11, 8, 10, 14 ಇದರ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾರ್ರಿ. ಪ್ರಾಬ್ಲಮ್ ಕೇಳ್ತಾರೆ, ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಕೇಳ್ತಾರೆ. 14 ಅದೇ ರೀತಿ ಸೇಮ್ ಕ್ವಶನ್ಗಳನ್ನು ಇಲ್ಲಿ ಕೊಡ್ತಾನೆ. ಡಾಟಾ ಚೇಂಜ್ ಎಲ್ಲ ಹೆಂಗೆ ಕೇಳ್ತಾನಂದ್ರೆ 10, 20, 22, 10, 24, 30, 10, 40 ಇದರಲ್ಲಿ ಬಹುಲಕವನ್ನು ಕಂಡುಹಿಡಿಯಿರಿ. 15, ಹರಡುವಿಕೆ ಅಥವಾ ಚದುರಿಕೆ ಎಂದರೇನು ಕೇಳ್ತಾರ್ರಿ. 16ನೇ ಪ್ರಶ್ನೆ ಯಾವುದಂದ್ರೆ ವಿಸ್ತಾರ ಎಂದರೇನು? ತದನಂತರ 17, 3, 6, 9, 16, 8, 9, 10 ಇದರ ಮೂಲ ವಿಸ್ತಾರವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಒನ್ 18, ಸರಾಸರಿ ವಿಚಲನೆ ಎಂದರೇನು? ಏನ್ರಿ ಸರಾಸರಿ ವಿಚಲನ ಎಂದರೇನು? 19, ಸಹಸಂಬಂಧ ವಿಶ್ಲೇಷಣೆ ಎಂದರೇನು? ಕೋರಿಲೇಷನ್ ಎಂದರೇನು? 20, ಕಾರ್ಲ್ಸ್-ಪಿಯರ್ಸನ್ ರವರ ಸಹಸಂಬಂಧವನ್ನ ಗುಣಕ ವಿಧಾನವನ್ನ ತಿಳಿಸ್ರಿ ಅಂತ ಕೇಳ್ತಾರ. 21ನೇ ಪ್ರಶ್ನೆ ಏನ್ ಕೇಳ್ತಾರ? ಹಿಂಜರಿಕೆ ಅಥವಾ ಹಿಂಚಲನೆ ಎಂದರೇನು ಕೇಳ್ತಾರ. ಇಲ್ಲಿ ತನಕ 2 ಅಂಕದ ಪ್ರಶ್ನೆಗಳಾದರು. ಇನ್ನು ಮುಂದೆ 5 ಅಂಕ ಮತ್ತು 10 ಅಂಕ ಯಾವ್ಯಾವ ಬರ್ತಾವ, ಯಾವ್ಯಾವ ಪ್ರಾಬ್ಲಮ್ಸ್ ಗಳನ್ನು ಬೀಳ್ತಾವ ಎಂಬುದನ್ನು ನೋಡೋಣ್ರಿ. 5 ಮತ್ತು 10 ಅಂಕದ ಪ್ರಶ್ನೆ ಅಂದ್ರೆ ಪ್ರಾಬ್ಲಮ್ಸ್. ಇಲ್ಲಿ 5 ಅಂಕಕ್ಕೆ ಯಾವ ಬೀಳ್ತಾವ ಮತ್ತು 10 ಅಂಕಕ್ಕೆ ಯಾವ ಬೀಳ್ತಾವ? ಪ್ರಾಬ್ಲಮ್ಸ್ ಎಲ್ಲ 10 ಅಂಕಕ್ಕೆ ಬೀಳ್ತಾವ್ರಿ. ಇಲ್ಲಿ ಏನು ಲಕ್ಷಣ, ವಿವರಣೆ, ಮಹತ್ವ, ಕಾರ್ಯ, ವಿಧಗಳನ್ನ 5 ಅಂಕಕ್ಕೆ ಪಕ್ಕ ಬರ್ತಾವ್ರಿ. ಅದೇ ರೀತಿ ನಾವು ಈಗೇನು ನೋಡೋಣ ಸಂಖ್ಯಾಶಾಸ್ತ್ರದ ವ್ಯಾಪ್ತಿ. ಫಸ್ಟ್ ಒಂದು ಕ್ವಶನ್ 5 ಅಂಕಕ್ಕೆ ಬೀಳುವುದು ಕ್ವಶನ್ ಇದೆ. ಸಂಖ್ಯಾಶಾಸ್ತ್ರ ವ್ಯಾಪ್ತಿ ಅಂದ್ರೇನು, ಸ್ವರೂಪ, ಲಕ್ಷಣಗಳ ಎಂದರೇನು, ಈ ಒಂದು ಕೇಳ್ತಾರ. ಆದ್ದರಿಂದ ಸಂಖ್ಯಾಶಾಸ್ತ್ರ ಬಗ್ಗೆ ಸ್ವರೂಪ, ಲಕ್ಷಣ, ವ್ಯಾಪ್ತಿ ಇವುಗಳ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಹೊಂದಿದ ಎಕ್ಸಾಮ್ದಲ್ಲಿ 5 ಅಂಕಕ್ಕೆ ಒಂದು 10 ಅಂಕಕ್ಕೆ ಬಿದ್ದೇ ಬೀಳ್ತಾವ. ಸೆಕೆಂಡ್, ಎರಡನೆಯ ಪ್ರಶ್ನೆ, ಸಂಖ್ಯಾಶಾಸ್ತ್ರದ ಮಹತ್ವವನ್ನು ವಿವರಿಸಿರಿ. ಸಂಖ್ಯಾಶಾಸ್ತ್ರದ ಮಹತ್ವವನ್ನು ವಿವರಿಸಿ. ಥರ್ಡ್, ಸಂಖ್ಯಾಶಾಸ್ತ್ರ ಕಾರ್ಯಗಳನ್ನು ವಿವರಿಸಿರಿ. ಫೋರ್ತ್, ಸಂಖ್ಯಾಶಾಸ್ತ್ರದ ವಿಧಗಳನ್ನು ಬರೆಯಿರಿ. ಫಿಫ್ತ್, ದತ್ತಾಂಶ ಎಂದರೇನು, ಅದರ ವಿವಿಧ ವಿಧಗಳನ್ನು ವಿವರಿಸಿರಿ. ದತ್ತಾಂಶ ಎಂದರೇನು ಬರೀಬೇಕು, ಅದರ ವಿವಿಧ ಮೂಲಗಳನ್ನು ವಿವಿಧ ವಿಧಗಳನ್ನು ಬರೆದ ಅವೇನು ವಿವರಣೆ ಮಾಡ್ತಾ ಹೋಗ್ಬೇಕು. 10 ಅಂಕ ಕೇಳ, 5 ಅಂಕ ಕೇಳಿದ್ರೆ ವಿಧಗಳನ್ನ ಅಷ್ಟೇ ಬರೀಬೇಕು. 6 ಪ್ರಾಥಮಿಕ ದತ್ತಾಂಶದ ಸಂಗ್ರಹಣೆ ವಿಧಾನಗಳನ್ನು ವಿವರಿಸಿರಿ. ಪ್ರೈಮರಿ ಡಾಟಾ ಕಲೆಕ್ಷನ್ ಸಂಗ್ರಹಣೆ
ವಿಧಾನಗಳನ್ನು ಏನು ಮಾಡ್ಬೇಕಂದ್ರೆ ವಿವರಣೆ ಮಾಡ್ತಾ ಹೋಗಬೇಕು. 7ನೇ ಪ್ರಶ್ನೆ, ಪಟ್ಟಿಯ ಆರ್ ಕೋಷ್ಟಕ ರಚನೆಯಲ್ಲಿರುವಂಥ ಮಾದರಿಯ ವಿಧಾನಗಳನ್ನು ವಿವರಿಸ್ರಿ ಮತ್ತು ಭಾಗಗಳನ್ನು ಗುರುತಿಸ್ರಿ ಅಥವಾ ವಿವರಿಸ್ರಿ. ಕೇಳ ಇಲ್ಲಿ ಏನು ಕೇಳ ಒಂದು ಕೋಷ್ಟಕ ಕೊಟ್ಟಿರ್ತಾರೆ, ಅದ್ರೊಳಗಿನ ಮಾದರಿ ವಿಧಾನಗಳನ್ನು ವಿವರಣೆ ಮಾಡ್ರಿ ಅಂತ ಕೇಳ್ತಾರೆ. 7ನೇ ಪ್ರಶ್ನೆ. 8, ದತ್ತಾಂಶಗಳನ್ನು ಚಿತ್ರಾತ್ಮಕ ಅಥವಾ ರೇಖಾತ್ಮಕ ನಿರೂಪಣೆಯ ಅಥವಾ ರೇಖಾಚಿತ್ರದ ವಿಧಗಳನ್ನು ವಿವರಿಸಿ. ಅಂದ್ರೆ ದತ್ತಾಂಶ ಚಿತ್ರಾತ್ಮಕ ಇದ್ರ ವಿಧಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಅದೇ ರೀತಿ 19ನೇ ಪ್ರಶ್ನೆ. 19ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಾವ. ಇದು ಅಂಶ ಮತ್ತು ಆವೃತ್ತಿಗಳನ್ನು ಕೊಟ್ಟಿರ್ತಾನ, ಅಲ್ಲಿ ಡಾಟಾಗಳನ್ನು ಕೊಟ್ಟಿರ್ತಾನೆ. ಅದೇ ರೀತಿ ಇಲ್ಲಿ ಏನು ಕಂಡು ಹಿಡಿತಾನ, ಅಂಕಗಣಿತ ಸರಾಸರಿಯ ಕಂಡು ಹಿಡಿಯಿರಿ ಅಂತ ಕೇಳ್ತಾರ. ಮೀನ್ ಕಂಡು ಹಿಡೀರಿ. ಮೀನ್ ಅಂಕಗಣಿತ ಮೀನ್ ಮೀನ್ ಮೀಡಿಯಂ ಮೋಡ್ ಇದ್ರ 3 ಬರ್ತಾವ, ಅದ್ರಾಗ ಮೀನ್ ಕಂಡು ಹಿಡೀರಿ ಅಂತ ಕೇಳ್ತಾರ. 10ನೇ ಪ್ರಶ್ನೆ, ಕ್ರಮ ಸಂಖ್ಯೆ ಮತ್ತು ಅಂಕಗಳನ್ನು ಕೇಳ್ತಾರ. ಕ್ರಮ ಸಂಖ್ಯೆ ಏರಿಕೆ ಕ್ರಮದಲ್ಲಿ ಇರ್ತಾವ. 1 2 3 4 5 6 7 ಅಂತ ಕೊಟ್ಟಿರ್ತಾರೆ ಕ್ರಮ ಸಂಖ್ಯೆಗಳನ್ನು. ಇವು ಅಂಕಗಳು. ಅಂದ್ರೆ 1ನೇ ನಂಬರ್ದಾಗ ಎಷ್ಟು ತೊಂದ್ರೆ 10 ತೊಂದ್ರೆ, 2ನೇ ನಂಬರ್ದಾಗ 12, 3ನೇ 40 ಹಿಂಗೆ ಕಂಟಿನ್ಯೂ ಆಗಿರ್ತಾವ. ಇಲ್ಲಿ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರ. 11ನೇ ಪ್ರಶ್ನೆ, ಅಂಶ ಮತ್ತು ಆವೃತ್ತಿ. ಅಂಶಗಳು ಮತ್ತು ಆವೃತ್ತಿ. ಇಲ್ಲಿ ಹಂತವಾಳಿಗೆ ಡಾಟಾವನ್ನು ನೋಡಿ ಮೀಡಿಯಂ ಅನ್ನು ಕಂಡುಹಿಡಿಬೇಕ್ರಿ. ಆ ಡಾಟಾನ ನೋಡಿಕೊಂಡ ಮೀಡಿಯಂ ಅನ್ನು ಕಂಡುಹಿಡಿಯಿರಿ. 12ನೇದು ಅಂಕಗಳು ಮತ್ತು ಆವೃತ್ತಿಗಳು. ಇಲ್ಲಿ ಏನು ಕೇಳಿದ್ರೆ ಬಹುಲಕ ಕಂಡಿರ್ತಾನೆ. ಡಾಟಾನು ಕರೆಕ್ಟ್ ಕೊಟ್ಟಿರ್ತಾನೆ, ಅದನ್ನು ಕೊಟ್ಟ ಇಲ್ಲಿ ಬಹುಲಕ ಮೋಡ್ ಮೀನ್ ಮೀಡಿಯಂ ಮೋಡ್ 3 ಕಂಡುಹಿಡಿಯುತ್ತೆ. 3 ಕೇಳಿ ಅದಾರಿ ಕಂಪಲ್ಸರಿ. 13, ಕೋರಿಲೇಷನ್ ಎಂದರೆ ಮತ್ತು ಅದರ ವಿಧಗಳು. ಟಿ ಟೆಸ್ಟ್ ಅದು ಟೆಸ್ಟ್ ಬರ್ತಾವ್ರಿ, ಅದ್ರೊಳಗೆ ಅವುಗಳನ್ನು ನೋಡಿ ಸರಿಯಾಗಿ ನೀವು ಬರೀಬೇಕು. ಇದು ನಿಮ್ಗೆ 10 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್. ಕೋರಿಲೇಷನ್ ಎಂದರೇನು ಮತ್ತು ಅದರ ವಿಧಗಳನ್ನು ವಿವರಿಸಿರಿ. ಮತ್ತು ಇಲ್ಲಕಂದ್ರೆ ಪ್ರಾಬ್ಲಮ್ಸ್ ಇರ್ತಾವ. ಪ್ರಾಬ್ಲಮ್ಸ್ ನನಗೆ ಬರಂಗಿಲ್ಲಪ್ಪ ಅಂದ್ರೆ ನೀವೇನು ಮಾಡ್ಬೇಕಂದ್ರೆ ಸಹ ಸಂಬಂಧ ಎಂದರೇನು ಅದರ ವಿಧಗಳನ್ನು ವಿವರಣೆಗಳನ್ನು ನೀವು ಹಂತ ಹಂತವಾಗಿ ಗುರುತಿಸ್ರಿ ಅಥವಾ ವಿವರಿಸ್ರಿ ಎಂಬುದನ್ನು ನೋಡ್ಬೋದು. ಇಲ್ಲಕಂದ್ರೆ ನನಗೆ ಅದು ಬರಂಗಿಲ್ಲಪ್ಪ, ಕಾಲ್ಸ್ ಪಿಯರ್ಸನ್ ಕೋರಿಲೇಷನ್ ಗುಣಾಂಕವನ್ನು ನಾನು ಬರಿತೀನಿ ಅಥವಾ ಲೆಕ್ಕನ ನಾನು ಬಿಡಿಸ್ತೀನಿ ಎಂಬುದನ್ನು ನೀವು ತಿಳ್ಕೊಂಡಿರ ಅದನ್ನು ಮತ್ತೆ ಬರಿಬಹುದು. ಇಲ್ಲಿ ಕೆಲಸ ಎಲ್ಲ ಬರ್ತದೆ ಈ ಎಕ್ಸಾಮ್ಗೆ. ಸ್ಟ್ಯಾಟಿಸ್ಟಿಕ್ ಇದು ನೋಡ್ರಿ, ಇದು ಕಾಲ್ ಪಿಯರ್ಸನ್ ಅವರ ಕೋರಿಲೇಷನ್. ಎಕ್ಸ್ ಮತ್ತು ವೈ ಕೊಟ್ಟಿದ್ರೆ ಅದನ್ನು ಕಂಡುಹಿಡಿಯಬೇಕು. ಇಲ್ಲಿ ಕಾಲ್ಸ್ ಪಿಯರ್ಸನ್ ಗುಣಕವನ್ನು ಕಂಡುಹಿಡಿಯಿರಿ ಅಂತ. 15ನೇ ಪ್ರಶ್ನೆ, ಹಿಂಜರಿಕೆ ಮತ್ತು ಹಿಂಜರಿಕೆಯ ಮಹತ್ವವನ್ನು ವಿವರಿಸಿರಿ ಅಥವಾ ಮಹತ್ವವನ್ನು ಕಂಡುಹಿಡಿಯಿರಿ. ವಿವರಿಸಿರಿ ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಅನ್ನು ವಿವರಣೆ ಮಾಡ್ತಾ ಹೋಗ್ಬೇಕು. ಅಂದ್ರೆ ಬರೆಯಿರಿ ಅಂತ ಹೇಳಿದ್ರೆ ಅಲ್ಲಿ ಪಾಯಿಂಟ್ಸ್ ಅಟ್ಟ ಬರೀಬೇಕು. ಅದು 5 ಅಂಕ ಕೇಳ್ತಾನೆ. ಇಲ್ಲಿ ವಿಮರ್ಶಿಸಿ ಅಂದ್ರೆ ಅವುಗಳನ್ನು 10 ಅಂಕಕ್ಕೆ ಕೇಳ್ತಾನೆ. ಅದೇ ರೀತಿ 16ನೇ ಪ್ರಶ್ನೆ ಏನಂತ ಡಾಟಾಗಳನ್ನು ನೋಡ್ಕೊರಿ. ಎಕ್ಸ್ ಮತ್ತು ಎಫ್ ಅನ್ನು ಕೊಟ್ಟಿರ್ತಾನೆ, ಅವುಗಳನ್ನು ಡಾಟಾ ಕರೆಕ್ಟಾಗಿ ನೋಡ್ಕೊಂಡು ನೀವೇನು ಮಾಡ್ಬೇಕು, ಮಧ್ಯಾಂಕವನ್ನು ಕಂಡುಹಿಡಿಬೇಕ್ರಿ. ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ತದನಂತರ ಸ್ನೇಹಿತರೆ 17ನೇ ಪ್ರಶ್ನೆ, ಈ ಕೆಳಗಿನ ದತ್ತಾಂಶಗಳ ಸಹ ಸಂಬಂಧಗಳ ಗುಣಕ ಮತ್ತು ಹಿಂಚಲನೆಗಳ ಗುಣಾತ್ಮಕವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆ ಹಿಂಜರಿಕೆ ಬೆಲೆಗಳನ್ನು ಕೊಟ್ಟಿರ್ತಾನೆ, ಎಕ್ಸ್ ಮತ್ತು ವಾಯ್ಗಳನ್ನು ಡಾಟಾಗಳನ್ನು ಕೊಟ್ಟಿರ್ತಾನೆ. ಅದೇ ರೀತಿ ಅಲ್ಲಿ ಎಕ್ಸ್ 13 ಇದ್ದಾಗ ವಾಯ್ನ ಮೌಲ್ಯವನ್ನು ಕಂಡುಹಿಡಿಯಿರಿ. ಎಕ್ಸ್ 13 ಆಗಿತ್ತಪ್ಪ, ಅದರ ವಾಯ್ನ ಮೌಲ್ಯವನ್ನು ನಾವು ಕಂಡುಹಿಡಿಬೇಕು. ವಾಯ್ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಕೋರಿಲೇಷನ್ ಗುಣಕದ ಪ್ರಕಾರ ಡಾಟಾಗಳನ್ನು ಕರೆಕ್ಟಾಗಿ ಕೊಟ್ಟಿರ್ತಾನೆ, ಅವುಗಳನ್ನು ನೋಡ್ಕೊತೀವಿ. 18ನೇ ಪ್ರಶ್ನೆ, ಕೆಳಗಿನ ದತ್ತಾಂಶಗಳ ಸಹಾಯದಿಂದ ವಿಸ್ತಾರವನ್ನು ಕಂಡುಹಿಡಿಯಿರಿ. ಈ ಡಾಟಾಗಳನ್ನು ನೋಡ್ಕೊಂಡು ಅದನ್ನು ಲೆಕ್ಕವನ್ನು ಕಂಡುಹಿಡಿಯಿರಿ ಎಂಬುದನ್ನು ನಾವು ನೋಡ್ಬೋದು. ಅದೇ ರೀತಿ ನಮ್ಮ ಚಾನಲ್ ಯಾರು ಹೊಸ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಕ್ವಶನ್ಗಳನ್ನು ಇಷ್ಟ ಆದರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋ ಒಳಗೆ ನಾನು ಸಿಗ್ತೇನೆ. ನೀವು ಕಮೆಂಟ್ ಮಾಡಿರಿ ಯಾವುದು ವಿಡಿಯೋ ಬೇಕಾ. ಎಲ್ಲರಿಗೂ ಆಲ್ ದ ಬೆಸ್ಟ್.